Hey guys, what's up? Welcome back to the channel. It's been a long time. ನಾನು ಲಾಗ್ ಮಾಡದೆ ತುಂಬ ಟೈಮ್ ಆಯಿತು. ಪ್ರೊಬ್ಯಾಬ್ಲಿ 1 ವರ್ಷ ಆಗ್ತಾ ಬಂತು. ಯಾಕಂದರೆ ಲಾಸ್ಟ್ ವ್ಲಾಗ್ ನಾನು ಗೋವಾದಲ್ಲಿ ಮಾಡಿದ್ದೆ. ಅದು ಮೇ ಬಿ ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಐ ಮೀನ್ ಆಗಿರ್ಬೋದು. ಐ ಆಮ್ ನಾಟ್ ಶ್ಯೂರ್. ಆ್ಯಂಡ್ ಇದು ವ್ಲಾಗ್ಸ್ ನಾನು ಪ್ರೊಬ್ಯಾಬ್ಲಿ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಲಾಸ್ಟ್ ವ್ಲಾಗ್ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಯಾಕಂದರೆ ನನ್ನ ಮೊಬೈಲ್ ಕೈ ಕೊಡ್ತು. ಅದರಲ್ಲಿ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮತ್ತು ಅಲ್ಲಿ ದಾರಿಯಲ್ಲಿ ಹೋಗ್ತಾ ನನಗೆ ಸಹ ತಲೆ ತಿರುಗಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ಮತ್ತು ಸ್ವಲ್ಪ ಸಿಕ್ನೆಸ್ ಸ್ಟಾರ್ಟ್ ಆಯಿತು, ಸ್ವಲ್ಪ ಫೀವರ್ ಎಲ್ಲ ಬಂದಿತ್ತು. ಮತ್ತು ಅಲ್ಲಿ ಜಾಸ್ತಿ ನನಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗಲಿಲ್ಲ. ದಟ್ ವಾಸ್ ದ ಪ್ರಾಬ್ಲಮ್. ಬಟ್ ಹೋಪ್ಫುಲಿ ಮೇಲೆ ಲೆಟ್ ಮೀ ಸಿ ಆಲ್ ದ ಏನು ಹೇಳ್ತೇವೆ ಮುಂದಾಲೋಚನೆ ಆಗಿರ್ಬೋದು. ಸೊ ಅಲ್ಲಿ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಸಹ ಆಗಲಿಲ್ಲ. ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ಸ್ಪೇಸ್ ಎಲ್ಲ ಮಾಡಿ ಮೊಬೈಲಲ್ಲಿ ಸಣ್ಣ ಶಾರ್ಟ್ಸ್ ಎಲ್ಲ ತೆಗೆದು ಅದನ್ನು ಕಂಬೈನ್ ಮಾಡಿ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಅದನ್ನು ನೀವು ನೋಡದಿದ್ದರೆ ಅದು ಹೋಗಿ ಖಂಡಿತ ನೋಡಿ. ಹಾಗೇ ಇಲ್ಲಿ ಈ ಲಾಗಲ್ಲಿ ನಾನು ವಿಡಿಯೋ ಮಾಡೋದು ಏನಂದರೆ, ಈಗ ನಾನು ಶಿರಾಲಿಗೆ ಬಂದಿದ್ದೇನೆ. ಶಿರಾಲಿ ಒಂದು ಕೆಲಸದ ಮೇಲೆ ಬಂದಿದ್ದು. ಸೊ ಇಲ್ಲಿ ಸುತ್ತಮುತ್ತ ಇರುವ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ ಒಂದು ಪ್ಲ್ಯಾನ್ ಹಾಕಿದ್ದೇನೆ. ನೋಡುವ ಯಾವ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಸೊ ಲೆಟ್ಸ್ ಗೋ. ಗೋವಾದಲ್ಲಿ ನಾವು ತುಂಬ ಗಮ್ಮತ್ ಮಾಡಿದ್ವಿ. ದಾರಿಯಲ್ಲಿ ತುಂಬ ಜನ ನನ್ನ ಕಸಿನ್ಸ್ ಎಲ್ಲ ಇದ್ದರು. ಸೊ ಎಂಜಾಯ್ ಮಾಡಿದ್ವಿ. ಪ್ರೊಬಾಬ್ಲಿ ಇದು ವ್ಲಾಗ್ 1 ವರ್ಷ ಆಗ್ತಾ ಬಂತು. ಅವರೆಲ್ಲ ಏನು ಅನಿಸ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅದೇ ನನಗೆ ಎಡಿಟ್ ಮಾಡಲಿಕ್ಕೆ ಸಹ ತುಂಬ ಟೈಮ್ ಹೋಗಿತ್ತು. ಸೊ ಲೆಟ್ಸ್ ಸಿ. ಇನ್ಮೇಲೆ ಹೋಪ್ಫುಲಿ ನಾನು ಖಂಡಿತ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಗೊತ್ತಿಲ್ಲ ಟೈಮ್ ಸಿಗ್ತದೋ ಇಲ್ವೋ ಸಹ ಗೊತ್ತಿಲ್ಲ. ಲೆಟ್ಸ್ ಸಿ. ಆ್ಯಂಡ್ ನಾವು ಲೆಟ್ಸ್ ಎಕ್ಸ್ಪ್ಲೋರ್ ದ ಶಿರಾಲಿ. ಇವಾಗ ಈ ವಿಡಿಯೋಯಲ್ಲಿ ನಾನು ಬಂದಿರುವ ಜಾಗವನ್ನು ನಾವು ನಿಮಗೆ ದರ್ಶಿಸುತ್ತೇನೆ. ಅದು ಬಹಳ ಪವಿತ್ರವಾದ ಜಾಗ. ಇವತ್ತು ಷಷ್ಠಿ ಕೂಡ ಹೌದು. ಶಿರಾಲಿ ಹತ್ತಿರ ಇರುವ ಶ್ರೀ ಮುರುಡೇಶ್ವರ ಟೆಂಪಲ್. ಸೊ ಅದುವೇ ಗೋಪುರ. ಲೆಟ್ಸ್ ಗೋ ದೇರ್ ಆ್ಯಂಡ್ ಎಕ್ಸ್ಪ್ಲೋರ್ ಮುರುಡೇಶ್ವರ. ಶ್ರೀ ಮುರುಡೇಶ್ವರ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಎಂಬ ಕರಾವಳಿ ಪಟ್ಟಣದಲ್ಲಿರುವ ಪ್ರಸಿದ್ಧ ಶಿವ ದೇವಸ್ಥಾನವಾಗಿದೆ. ಇದು ಪ್ರಪಂಚದ ಅತಿ ಎತ್ತರದ ಶಿವನ ಮೂರ್ತಿಗಳಲ್ಲಿ ಒಂದನ್ನು ಹೊಂದಿದ್ದು 123 ಅಡಿ ಎತ್ತರದಲ್ಲಿದೆ. ದೇವಾಲಯವು ಕಂದುಕ ಗುಡ್ಡದ ಮೇಲೆ ನಿರ್ಮಿತವಾಗಿದ್ದು 3 ಕಡೆ ಸಮುದ್ರದಿಂದ ಸುತ್ತಲ್ಪಟ್ಟಿದೆ. ಇದರಿಂದಲೇ ಆಕರ್ಷಕ ದೃಶ್ಯಾವಳಿಯು ಸೃಷ್ಟಿಯಾಗಿದೆ. ದೇವಸ್ಥಾನದ ರಾಜಗೋಪುರವು 249 ಅಡಿ ಎತ್ತರದ 20 ಮಹಡಿಗಳ ಗೋಪುರವಾಗಿದ್ದು, ಇದರಿಂದ ನೀವು ಸಮುದ್ರ ಮತ್ತು ಸುತ್ತಮುತ್ತಲಿನ ದೃಶ್ಯವನ್ನು ನೋಡಬಹುದು. ದೇವಸ್ಥಾನದ ಶೈಲಿಯು ದ್ರಾವಿಡ ಶಿಲೆಕಲೆಯನ್ನು ಪ್ರತಿನಿಧಿಸುತ್ತದೆ. ಶ್ರೀ ಮುರುಡೇಶ್ವರ ದೇವಾಲಯವು ರಾಮಾಯಣದ ಆತ್ಮಲಿಂಗದ ಪುರಾಣ ಕಥೆಗೆ ಸಂಬಂಧಿಸಿದ್ದು ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಸೊ ಗೈಸ್, ಈಗ ಟೆಂಪಲ್ ಕ್ಲೋಸ್ ಉಂಟು.
ಸೊ ಇವತ್ತು ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಟೆಂಪಲ್ 12ಗೆ ಕ್ಲೋಸ್ ಆಗ್ತದೆ. ಸೊ ಈಗ ನನಗೆ ಸ್ವಲ್ಪ ಬೇರೆ ಕಡೆ ಹೋಗಲಿಕ್ಕೆ. ಸೊ ನೆಕ್ಸ್ಟ್ ಟೈಮ್ ಮಾಡಿ. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇದು ಮುರುಡೇಶ್ವರದ ಬೀಚ್ ಸೈಡಲ್ಲಿರುವ ಮಾರ್ಕೆಟ್. ಸೊ ಇಲ್ಲಿ ತುಂಬ ಉಂಟು ಫುಡ್ ಸ್ಟಾಲ್ಸ್, ಮತ್ತು ಹಾಗೆ ಬೊಂಡದ ಸ್ಟಾಲ್ಸ್ ಉಂಟು ನೋಡಿ. ಆ್ಯಂಡ್ ದ ಮ್ಯಾಂಡೇಟ್ರಿ ಕ್ಲಾತ್ ಶಾಪ್ಸ್ ಎಲ್ಲ ಉಂಟು. ಮತ್ತು ಇಲ್ಲಿ ನೋಡ್ಬೋದು ತುಂಬ ಜನ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಬೇರೆ ಬೇರೆ ಊರಿನಿಂದ ಬಂದು ಬೀಚಲ್ಲಿ ಈಜಾಡಿ ತೇಲಾಡುತ್ತಾ ಹಾರಾಡುತ್ತಾ ಎಂಜಾಯಿಂಗ್ ದೇರ್ ಲೈಫ್. ತುಂಬ ಖುಷಿ ಆಗ್ತದೆ. ಅದು ಹೋಟೆಲ್ ಉಂಟಲ್ಲ, ಸೊ ಅದು ಬೀಚ್ನಲ್ಲಿ ಇರುವ ಹೋಟೆಲ್. ಮೀನ್ ಪಿಲ್ಲರ್ ಅದು ಬೀಚ್ನ ಒಳಗೆ ಉಂಟು. ಆ್ಯಂಡ್ ಲೆಟ್ಸ್ ಎಕ್ಸ್ಪ್ಲೋರ್ ಮೋರ್, ಬಟ್ ನಾಟ್ ನೌ. ದಟ್ಸ್ ಇಟ್. ಗೈಸ್, ಇವತ್ತು ಡೇ 2 ಎಟ್ ಶಿರಾಲಿ ಭಟ್ಕಳ. ನಿನ್ನೆ ನಾನು ಮುರುಡೇಶ್ವರಕ್ಕೆ ಹೋಗಿದ್ದೆ. ನನಗೆ ಅಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ, ಯಾಕಂದರೆ ಅದೇ ನಾನು ನಿನ್ನೆ ಹೇಳಿದಾಗೆ ನಿನ್ನೆ ನನಗೆ ಸ್ವಲ್ಪ ಕೆಲಸ ಇತ್ತು. ಎಪ್ಪತ್ಯಾವ ಏನು ಹುಡುಗರು, ಅದೇ ನಿನ್ನೆ ಕೆಲಸ ಇರುವ ಕಾರಣ ನನಗೆ ಪ್ಲೇಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಈಗ ಹೆಡಿಮ್ ಬೀಚ್ ಅಟ್ ಭಟ್ಕಳಲ್ಲಿದ್ದೇನೆ. ಇದು ಬೀಚ್ ರೋಡ್ ಹೇಗೆ ಅಂದರೆ, ನೀವು ಭಟ್ಕಳ NH ರೋಡಲ್ಲಿ ಹೋಗ್ತಿರುವ ಹಾಗೆ ಸರ್ಪಂಕಟ್ಟೆ ಅಂತ ಸಿಗ್ತದೆ. ಸೊ ಅಲ್ಲಿ ನೀವು ಲೆಫ್ಟ್ ತಿರುಗಿದ್ರೆ ಆಯಿತು, ನೆಕ್ಸ್ಟ್ ಲೆಫ್ಟ್ ತಿರುಗಿ ಸರ್ತ ಹೋದ್ರೆ ಆಯಿತು. ಇಲ್ಲಿ 2 ರೋಡ್ ಹೋಗಿದೆ, ಅಲ್ಲಿ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಹಡಿನ್ ಎಕೋ ಬೀಚ್, ಲೆಟ್ಸ್ ಗೋ. ಇದು ಮಣ್ಣಿನ ರೋಡು. ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಪ್ಲೇಸ್ ನೋಡಿದೆ. ಸೊ ಅದು ಪ್ಲೇಸ್ ಮಾತ್ರ ಉಂಟಲ್ಲ, ತೋರಿಸ್ತೇನೆ ಒಂದು ನಿಮಿಷ. ಅದು ಹಡಿನ ಬೀಚೆ. ಸೊ ನಿಮಗೆ ಅದು ಸ್ವಲ್ಪ ದೂರದಿಂದ ತೋರಿಸ್ತೇನೆ ನೋಡಿ. ವ್ಯೂ ನೋಡಿ, ವ್ಯೂ ಸೂಪರ್. ವಾವ್, ವಾಟ್ ಅ ಪ್ಲೇಸ್. ಸೊ ಎಂಟ್ರಿ ಫೀಸ್ 20 ರೂಪೀಸ್ ತೊಗೊಳ್ತಾರೆ ಅಡಲ್ಟ್ಸಿಗೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಒಳಗೆ ಫುಲ್ ಗಾಳಿ ಮರ ಉಂಟು, ಸುತ್ತ ಗಾಳಿ ಮರ. ಗಾಯ್ಸ್, ಬೀಚ್ ಬಂತು, ಹತ್ತಿರ ಬಂತು. ವ್ಯೂ ನೋಡಿ, ವ್ಯೂ. I will show it quite nearer. Wow, what a view, bro. Super. Wow. ಈ ನಿಶ್ಶಬ್ದದ ಜಾಗದಲ್ಲಿ ಆ ಕಡಲ ಸದ್ದು ಕೇಳಲು ಎಷ್ಟು ಇಂಪು. ನಾನು ಅದು ಹಗ್ಗ ನೋಡಿ ಏನೋ ಹೆಬ್ಬವ ಅಂತ ಎನ್ಸ್ಕೊಂಡೆ ಮಾರ. ಹೇಗುಂಟು ಮಾರ ಹಗ್ಗದ್ದು.
ಸೊ ಗೈಸ್, ನಡೀತಾ ನಡೀತಾ ಈ ಕಡೆ ಬಂದಾಗ ಒಂದು ವ್ಯೂ ಸಿಕ್ಕಿದೆ. ಇಟ್ಸ್ ಅ ವೆರಿ ಡೇಂಜರಸ್ ವ್ಯೂ. ಜಾಗ್ರತೆಯಿಂದಿರಬೇಕು. ಸೊ ಹ್ಯಾವ್ ಅ ಲುಕ್. ಅದು ನಾನು ಪ್ರಿಫರ್ ಮಾಡೋದಿಲ್ಲ, ಯಾಕಂದರೆ ತುಂಬ ಡೇಂಜರ್ ಉಂಟು. ಸೊ ಗೈಸ್, ಸೊ ದಿಸ್ ವಾಸ್ ಹೆಡಿಂಗ್ ಬೀಚ್. ಈ ಪ್ಲೇಸ್ ಖಂಡಿತ ವಿಸಿಟ್ ಮಾಡಬೇಕು, ಯಾಕಂದರೆ ಒಳ್ಳೆ ಪ್ಲೇಸ್, ಒಳ್ಳೆ ತಂಪಾದ ಗಾಳಿ ಬೀಸುತ್ತೆ. ನಿಮಗೆ ಟೈಮ್ ಇದ್ದರೆ ಖಂಡಿತ ವಿಸಿಟ್ ಮಾಡಿ, ಆದರೆ ಜಾಗ್ರತೆಯಿಂದಿರಿ ಅಷ್ಟೇ. ಸೊ ಇಲ್ಲಿಗೆ ನಾನು ಈ ಲಾಗ್ ಎಂಡ್ ಮಾಡ್ತಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬೈ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ನಮಸ್ಕಾರ.